ಮಹಾಭಾರತ. ದುರ್ಯೋಧನ ಸಾಯುವಾಗ ಶ್ರೀಕೃಷ್ಣನಿಗೆ 3 ಬೆರಳನ್ನು ತೋರಿಸಿದ್ದೇಕೆ? ಮಹಾಭಾರತದ ಮಹಾನ್ ಪರಾಕ್ರಮಿಗಳಲ್ಲಿ ದುರ್ಯೋಧನನು ಪ್ರಮುಖನು. ಈತನ ದೇಹ ಸಿಡಿಲಿನಷ್ಟೇ ಬಲಿಷ್ಠವಾಗಿತ್ತು. ಆದರೆ ಮಹಾಭಾರತದಲ್ಲಿ ಈತ ಮಾಡಿದ 3 ತಪ್ಪುಗಳಿಂದ ತನ್ನ ಅಂತ್ಯವನ್ನು ಕಂಡುಕೊಳ್ಳುತ್ತಾನೆ. ದುರ್ಯೋಧನ ಕೊನೆಯುಸಿರೆಳೆಯುವಾಗ ಶ್ರೀಕೃಷ್ಣನಿಗೆ 3 ಬೆರಳುಗಳನ್ನು ತೋರಿಸುತ್ತಾನೆ. ಯಾಕೆ ಗೊತ್ತಾ? ಈ 3 ಬೆರಳನ್ನು ಏನನ್ನು ಸೂಚಿಸುತ್ತದೆ? ಮಹಾಭಾರತದಲ್ಲಿ ದುರ್ಯೋಧನ ಮಾಡಿದ 3 ತಪ್ಪುಗಳಾವುವು? ದುರ್ಯೋಧನ ಸಾಯುವ ಮುನ್ನ 3 ಬೆರಳನ್ನು ತೋರಿಸಿದ್ದೇಕೆ? ದುರ್ಯೋಧನನ ಅಂತ್ಯವಾದ ಕಥೆ ಇದು. ರಕ್ತ ಸಂಬಂಧಿಗಳ ನಡುವೆ ನಡೆದ ಭೀಕರ ಯುದ್ಧವೇ ಈ ಮಹಾಭಾರತ ಯುದ್ಧವಾಗಿದೆ. ಮಿತಿಮೀರಿದ ಅನ್ಯಾಯವೇ ಮಹಾಭಾರತ ಯುದ್ಧ ನಡೆಯಲು ಕಾರಣವಾಯಿತು. ಭಗವಾನ್ ಶ್ರೀಕೃಷ್ಣನು ಈ ಯುದ್ಧದ ಪ್ರಮುಖ ಭಾಗವಾಗಿದ್ದನು. ಮಹಾಭಾರತದಲ್ಲಿ ನಡೆದ ದೊಡ್ಡ ಅನ್ಯಾಯವನ್ನು ನಾಶಗೊಳಿಸುವುದೇ ಶ್ರೀಕೃಷ್ಣನ ಕರ್ತವ್ಯವಾಗಿತ್ತು. ಒಂದು ಕಡೆ ಕೌರವ ಮತ್ತು ನಾರಾಯಣಿ ಸೈನ್ಯ ಮತ್ತು ಇನ್ನೊಂದು ಬದಿಯಲ್ಲಿ ಪಾಂಡವರು ಮತ್ತು ಶ್ರೀಕೃಷ್ಣನಿದ್ದನು. ಯುದ್ಧಕ್ಕೆ ಕಾರಣವಾದ ದುರಹಂಕಾರ ಮತ್ತು ವಂಚನೆಯನ್ನು ಸೃಷ್ಟಿಸಿದ ದುರ್ಯೋಧನನೇ ಯುದ್ಧದ ಕೊನೆಯಲ್ಲಿ ನಾಶವಾಗುತ್ತಾನೆ. ಭೀಮನು ದುರ್ಯೋಧನನ ತೊಡೆಯ ಭಾಗಕ್ಕೆ ತನ್ನ ಗದೆಯಿಂದ ಹೊಡೆಯುವ ಮೂಲಕ ಆತನನ್ನು ಕೊಲ್ಲುತ್ತಾನೆ. ದುರ್ಯೋಧನನ ತೊಡೆಯ ಭಾಗಕ್ಕೆ ತನ್ನ ಗದೆಯಿಂದ ಹೊಡೆಯುವ ಮೂಲಕ ದುರ್ಯೋಧನನು ಮರಣ ಹೊಂದುವ ಸಮಯದಲ್ಲಿ ತನ್ನ 3 ಬೆರಳುಗಳನ್ನು ಶ್ರೀಕೃಷ್ಣನಿಗೆ ತೋರಿಸುತ್ತಾನೆ. ದುರ್ಯೋಧನ ಈ 3 ಬೆರಳನ್ನು ಶ್ರೀಕೃಷ್ಣನಿಗೆ ಯಾಕೆ ತೋರಿಸಿದನು? ಮೊದಲ ತಪ್ಪು ನಾರಾಯಣಿ ಸೇನೆ. ದುರ್ಯೋಧನನು ಶ್ರೀಕೃಷ್ಣನ ಬಳಿಗೆ ಹೋದಾಗ ಅವನು ಶ್ರೀಕೃಷ್ಣನ ಬಳಿ ತನಗೆ ನಾರಾಯಣಿ ಸೈನ್ಯವನ್ನು ನೀಡುವಂತೆ ಕೇಳಿಕೊಳ್ಳುತ್ತಾನೆ. ಆಗ ಶ್ರೀಕೃಷ್ಣನು ಇದಕ್ಕೆ ಒಪ್ಪಿ ನಾರಾಯಣಿ ಸೈನ್ಯವನ್ನು ದುರ್ಯೋಧನಿಗೆ ನೀಡುತ್ತಾನೆ. ಆದರೂ ಪಾಂಡವರ ಮುಂದೆ ಸೋಲನ್ನು ಅನುಭವಿಸುತ್ತಾರೆ. ಆದರೆ ಪಾಂಡವರು ಶ್ರೀಕೃಷ್ಣನನ್ನೇ ಆಯ್ದುಕೊಳ್ಳುವ ಮೂಲಕ ಯುದ್ಧವನ್ನು ಗೆಲ್ಲುತ್ತಾರೆ. ದುರ್ಯೋಧನನು ತನ್ನ ಮರಣದ ಸಮಯದಲ್ಲಿ ತಾನು ಶ್ರೀಕೃಷ್ಣನನ್ನು ಆರಿಸಿಕೊಂಡಿದ್ದರೆ ಯುದ್ಧದಲ್ಲಿ ಸೋಲುತ್ತಿರಲಿಲ್ಲವೆಂಬುದು ಪಶ್ಚಾತ್ತಾಪಪಟ್ಟನು. ದುರ್ಯೋಧನನ ತಾಯಿ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳುತ್ತಿದ್ದಳು. ಆದರೆ ಯುದ್ಧದ ಕೊನೆಯಲ್ಲಿ ಅವಳು ತಾನು ಕಣ್ಣಿಗೆ ಬಟ್ಟೆ ಕಟ್ಟಿರುವುದನ್ನು ತೆಗೆಯುತ್ತಾಳೆ. ಆ ಸಮಯದಲ್ಲಿ ಅವಳು ದುರ್ಯೋಧನನ ತನ್ನ ಮುಂದೆ ಬೆತ್ತಲೆಯಾಗಿ ಬರುವಂತೆ ಹೇಳಿದಳು. ಆದರೆ ಶ್ರೀಕೃಷ್ಣನ ಸಲಹೆಯಂತೆ ದುರ್ಯೋಧನನು ತನ್ನ ದೇಹದ ಕೆಳಭಾಗವನ್ನು ಎಲೆಗಳ ತೊಗಟೆಯನ್ನು ಧರಿಸಿ ಮರೆಮಾಡಿಕೊಂಡು ಹೋದನು. ಏಕೆಂದರೆ ತಾಯಿಯ ಮುಂದೆ ಬೆತ್ತಲೆಯಾಗಿ ಹೋಗುವುದು ಸರಿಯಲ್ಲ ಎಂಬುದು ಅವನ ಭಾವನೆಯಾಗಿತ್ತು. ಗಾಂಧಾರಿ ತನ್ನ ಕಣ್ಣನ್ನು ತೆರೆದು ದುರ್ಯೋಧನನನ್ನು ನೋಡಿದಾಗ ಅವನ ದೇಹ ಸಿಡಿಲಿನಂತೆ ಬಲಿಷ್ಠವಾಯಿತು. ಆದರೆ ಅವನು ಮರೆಮಾಡಿದಷ್ಟು ದೇಹದ ಭಾಗವು ಆ ಶಕ್ತಿಯಿಂದ ವಂಚಿತವಾಯಿತು. ಈ ವಿಚಾರ ಶ್ರೀಕೃಷ್ಣನಿಗೆ ತಿಳಿದಿರುವುದರಿಂದ ಅವನು ಯುದ್ಧದ ಕೊನೆಯಲ್ಲಿ ಭೀಮನಿಗೆ ದುರ್ಯೋಧನನ ತೊಡೆಗೆ ಹೊಡೆಯುವಂತೆ ಸಲಹೆ ನೀಡುತ್ತಾನೆ. ಇದು ದುರ್ಯೋಧನನು ಮಾಡಿದ 2ನೇ ತಪ್ಪಾಗಿತ್ತು. 3ನೇ ತಪ್ಪು ಕೊನೆಯಲ್ಲಿ ಯುದ್ಧಕ್ಕೆ ಬಂದಿರುವುದು. ತಾನು ಕೊನೆಯದಾಗಿ ಯುದ್ಧಕ್ಕೆ ಬರುವುದು ಸರಿಯಲ್ಲ ಎಂದು ತಿಳಿದು ದುರ್ಯೋಧನನು ತನ್ನ 3ನೇ ತಪ್ಪನ್ನು ಮಾಡಿದನು. ಅವನು ಮೊದಲಿನಿಂದಲೂ ಯುದ್ಧದಲ್ಲಿದ್ದರೆ ಅವನನ್ನು ಸೋಲಿಸುವುದು ಸುಲಭವಲ್ಲ. ಆದರೆ ದುರ್ಯೋಧನನ ಪಾಪ ಮತ್ತು ದುರಹಂಕಾರವೇ ಅವನ ಅವನತಿಗೆ ಕಾರಣ ಎಂದು ಎಲ್ಲರಿಗೂ ತಿಳಿದಿದೆಯೇ ಹೊರತು ಈ 3 ತಪ್ಪುಗಳಲ್ಲ. ಹೆಚ್ಚಿನವರು ದುರ್ಯೋಧನನ ಅಹಂಕಾರ ಪಾಪವೇ ಅವನ ಅಂತ್ಯಕ್ಕೆ ಕಾರಣವಾಯಿತೆಂದು ತಿಳಿದುಕೊಂಡಿದ್ದಾರೆ. ಆದರೆ ಅವನಲ್ಲಿನ ಈ ತಪ್ಪುಗಳು ದುರ್ಯೋಧನನ ಅಂತ್ಯಕ್ಕೆ ಕಾರಣವಾಯಿತು ಎಂಬುದು ಅನೇಕರಿಗೆ ತಿಳಿದಿರಲಿಲ್ಲ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.